ನಮಸ್ಕಾರ ವೀಕ್ಷಕರೇ, ಅದೃಷ್ಟ ಸೂತ್ರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೀಪಕ್ಕೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವಿದೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ ಎಂದು ನಾವು ಪ್ರತಿನಿತ್ಯ ಪ್ರಾರ್ಥಿಸುತ್ತೇವೆ. ದೀಪವು ಕೇವಲ ಕತ್ತಲೆಯನ್ನು ಹೋಗಲಾಡಿಸುವ ಸಾಧನವಲ್ಲ, ಅದು ನಮ್ಮ ಬದುಕಿನಲ್ಲಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಅಳಿಸಿ ಸುಜ್ಞಾನವೆಂಬ ಬೆಳಕನ್ನು ನೀಡುವ ದೈವಿಕ ಶಕ್ತಿ. ಸಾಕ್ಷಾತ್ ಅಗ್ನಿದೇವನ ಸ್ವರೂಪವೇ ಈ ದೀಪ. ಪ್ರತಿಯೊಂದು ಹಿಂದೂ ಮನೆಯಲ್ಲೂ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚುವ ಸಂಪ್ರದಾಯವಿದೆ. ಆದರೆ ಸ್ನೇಹಿತರೆ, ನೀವು ದೀಪ ಹಚ್ಚಿದಾಗ ಎಂದಾದರೂ ಗಮನಿಸಿದ್ದೀರಾ? ಕೆಲವೊಮ್ಮೆ ದೀಪದ ಜ್ವಾಲೆಯು ವಿಚಿತ್ರವಾಗಿ ವರ್ತಿಸುತ್ತದೆ. ಕೆಲವೊಮ್ಮೆ ಅದು ಬಹಳ ಎತ್ತರಕ್ಕೆ ಉರಿಯುತ್ತದೆ. ಕೆಲವೊಮ್ಮೆ ಅದು ಬಲಕ್ಕೆ ಅಥವಾ ಎಡಕ್ಕೆ ವಾಲುತ್ತದೆ. ಇನ್ನು ಕೆಲವೊಮ್ಮೆ ಅದರಲ್ಲಿ ಹೂವಿನ ಆಕಾರಗಳು ಮೂಡುತ್ತವೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ, ಇವು ದೇವರು ನಮಗೆ ನೀಡುವ ಸಂಕೇತಗಳು. ಹೌದು, ದೀಪದ ಜ್ವಾಲೆಯ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ದೀಪ ಹಚ್ಚುವಾಗ ಕಂಡುಬರುವ ಇಂತಹ ಅದ್ಭುತ ಸಂಕೇತಗಳ ಅರ್ಥವೇನು, ಯಾವ ಸಂಕೇತವು ಶುಭ, ಯಾವುದು ಅಶುಭ, ಮತ್ತು ದೀಪ ಹಚ್ಚುವಾಗ ನಾವು ಪಾಲಿಸಬೇಕಾದ ಸರಿಯಾದ ನಿಯಮಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಮಾಹಿತಿಯು ನಿಮ್ಮ ಮನೆಯ ಏಳಿಗೆಗೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಷಯಕ್ಕೆ ಬರುವುದಕ್ಕೂ ಮುನ್ನ, ದೀಪ ಹಚ್ಚುವಾಗ ನಾವು ಮಾಡುತ್ತಿರುವ ಸಣ್ಣ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಶಾಸ್ತ್ರಗಳ ಪ್ರಕಾರ ದೀಪವನ್ನು ಎಂದಿಗೂ ನೆಲದ ಮೇಲೆ ನೇರವಾಗಿ ಇಡಬಾರದು. ಅದಕ್ಕೆ ಒಂದು ಪೀಠ ಅಥವಾ ತಟ್ಟೆಯ ಆಸರೆ ಇರಬೇಕು. ಹಾಗೆ ಸ್ಟೀಲ್ ಅಥವಾ ಕಬ್ಬಿಣದ ದೀಪಗಳನ್ನು ಬಳಸುವುದಕ್ಕಿಂತ ಮಣ್ಣಿನ, ಹಿತ್ತಾಳೆ ಅಥವಾ ಬೆಳ್ಳಿಯ ದೀಪಗಳನ್ನು ಬಳಸುವುದು ಶ್ರೇಷ್ಠ. ಮುಖ್ಯವಾಗಿ ದೀಪವನ್ನು ಇಡುವ ದಿಕ್ಕು ನಿಮ್ಮ ಮನೆಯ ಏಳಿಗೆಯನ್ನು ನಿರ್ಧರಿಸುತ್ತದೆ. ನೀವು ಆಯಸ್ಸು ಮತ್ತು ಆರೋಗ್ಯವನ್ನು ಬಯಸುವುದಾದರೆ ದೀಪದ ಮುಖವನ್ನು ಪೂರ್ವ ದಿಕ್ಕಿಗೆ ಮಾಡಿ ಹಚ್ಚಿ. ಇದು ಮನೆಯ ಸದಸ್ಯರ ರೋಗಗಳನ್ನು ನಿವಾರಿಸುತ್ತದೆ ಮತ್ತು ನೆಮ್ಮದಿಯನ್ನು ತರುತ್ತದೆ. ಒಂದು ವೇಳೆ ಸಾಲದ ಬಾಧೆ ಅಥವಾ ಶತ್ರುಗಳ ಕಾಟವಿದ್ದರೆ ಪಶ್ಚಿಮಕ್ಕೆ ಮುಖ ಮಾಡಿ ದೀಪ ಹಚ್ಚುವುದು ಉತ್ತಮ. ಇದು ಗ್ರಹದೋಷಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಉತ್ತರ ದಿಕ್ಕು, ಇದು ಕುಬೇರ ಮತ್ತು ಲಕ್ಷ್ಮಿಯ ದಿಕ್ಕು. ಸಂಪತ್ತು ಮತ್ತು ಐಶ್ವರ್ಯ ವೃದ್ಧಿಯಾಗಲು ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪ ಹಚ್ಚಬೇಕು. ಆದರೆ ನೆನಪಿಡಿ, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಎಂದಿಗೂ ಹಚ್ಚಬಾರದು. ದಕ್ಷಿಣ ಯಮನ ದಿಕ್ಕು. ಯಮದೀಪವನ್ನು ಹೊರತುಪಡಿಸಿ ಬೇರೆ ಸಮಯದಲ್ಲಿ ದಕ್ಷಿಣಕ್ಕೆ ದೀಪ ಹಚ್ಚಿದರೆ ಅದು ಮನೆಗೆ ಕೇಡುಂಟು ಮಾಡಬಹುದು. ಹಾಗೆ ನೀವು ಬಳಸುವ ಎಣ್ಣೆಯೂ ಸಹ ಫಲಿತಾಂಶವನ್ನು ಬದಲಾಯಿಸುತ್ತದೆ. ಹಸಿವಿನ ತುಪ್ಪದ ದೀಪವು ಮೋಕ್ಷ ಮತ್ತು ಆರೋಗ್ಯವನ್ನು ನೀಡಿದರೆ, ಎಳ್ಳೆಣ್ಣೆಯ ದೀಪವು ಶನಿದೋಷ ಮತ್ತು ಕಷ್ಟಗಳನ್ನು ದೂರ ಮಾಡುತ್ತದೆ. ಆದರೆ ಅಪ್ಪಿತಪ್ಪಿಯೂ ಕಡಲೆಕಾಯಿ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆಯನ್ನು ದೀಪಕ್ಕೆ ಬಳಸಬೇಡಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ನೀವು ದೀಪ ಹಚ್ಚಿದ ನಂತರ ಆ ದೀಪದ ಜ್ವಾಲೆ ಅಥವಾ ಬತ್ತಿ ನಿಮಗೆ ನೀಡುವ ಸಂದೇಶಗಳೇನು? ಮೊದಲನೆಯದಾಗಿ, ಜ್ವಾಲೆಯು ನೇರವಾಗಿ ಮತ್ತು ಸ್ಥಿರವಾಗಿ ಉರಿಯುವುದು. ನೀವು ಹಚ್ಚಿದ ದೀಪದ ಜ್ವಾಲೆಯು ಯಾವುದೇ ಅಲುಗಾಟವಿಲ್ಲದೆ ನೇರವಾಗಿ ಮತ್ತು ಶಾಂತವಾಗಿ ಉರಿಯುತ್ತಿದ್ದರೆ ಅದು ಅತ್ಯಂತ ಶುಭ ಸಂಕೇತ. ಇದರರ್ಥ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ತುಂಬಿದೆ. ದೇವರು ನಿಮ್ಮ ಪೂಜೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದಾರೆ ಮತ್ತು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಸದ್ಯದಲ್ಲೇ ಈಡೇರಲಿವೆ ಎಂದರ್ಥ. ಸಾಕ್ಷಾತ್ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿದ್ದಾಳೆ ಎಂಬುದನ್ನು ಇದು ಸೂಚಿಸುತ್ತದೆ. ಇಂತಹ ಮನೆಯಲ್ಲಿ ಕಲಹಗಳು ಇರುವುದಿಲ್ಲ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ.
ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ಎರಡನೆಯದಾಗಿ ಜ್ವಾಲೆಯು ಎತ್ತರಕ್ಕೆ ಏರುವುದು. ಕೆಲವೊಮ್ಮೆ ದೀಪದ ಬತ್ತಿ ಚಿಕ್ಕದಾಗಿದ್ದರೂ ಜ್ವಾಲೆಯು ಥಟ್ಟನೆ ಮೇಲಕ್ಕೆ ಏರುವುದನ್ನು ನೀವು ನೋಡಿರಬಹುದು. ಇದು ದೈವಿಕ ಶಕ್ತಿಯ ಪ್ರಬಲವಾದ ಉಪಸ್ಥಿತಿಯನ್ನು ತೋರಿಸುತ್ತದೆ. ನಿಮ್ಮ ಕುಲದೇವರು ಅಥವಾ ಇಷ್ಟದೇವರು ನಿಮ್ಮ ಮೇಲೆ ಪ್ರಸನ್ನರಾಗಿದ್ದಾರೆ ಎಂದು ಅರ್ಥ. ನಿಮ್ಮ ಕಷ್ಟದ ದಿನಗಳು ಕಳೆದು ಏಳಿಗೆಯ ಸಮಯ ಬಂದಿದೆ. ವೃತ್ತಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರಲಿದ್ದೀರಿ ಎನ್ನುವುದನ್ನು ಈ ಎತ್ತರದ ಜ್ವಾಲೆ ಸೂಚಿಸುತ್ತದೆ. ಮೂರನೆಯದಾಗಿ ದೀಪದಲ್ಲಿ ಹೂವು ಬೀಳುವ ಹಾಗೆ ಕಾಣುವುದು. ಇದು ಬಹಳ ಅಪರೂಪದ ಮತ್ತು ಅದ್ಭುತವಾದ ಸಂಕೇತ. ದೀಪದ ಕರಿಯ ಭಾಗದಲ್ಲಿ, ಅಂದರೆ ಮಸಿಯಲ್ಲಿ ಅಥವಾ ಜ್ವಾಲೆಯ ಆಕಾರದಲ್ಲಿ ಹೂವಿನ ದಳಗಳಂತೆ ಕಂಡುಬಂದರೆ ಅಥವಾ ನಿಜವಾಗಿಯೂ ದೇವರಿಗೆ ಇಟ್ಟ ಹೂವು ಜಾರಿ ದೀಪದ ಮುಂದೆ ಬಿದ್ದರೆ ನೀವು ಬಹಳ ಪುಣ್ಯವಂತರು ಎಂದು ತಿಳಿಯಿರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಾನೆ ಮತ್ತು ಯಾವುದೋ ಒಂದು ದೊಡ್ಡ ಶುಭ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಎಂದರ್ಥ. ನಿಮಗೆ ಧನಲಾಭವಾಗಬಹುದು, ಸಂತಾನ ಭಾಗ್ಯ ಸಿಗಬಹುದು ಅಥವಾ ಮನೆಯಲ್ಲಿ ಮದುವೆ ಕಾರ್ಯಗಳು ನಡೆಯಬಹುದು. ನಾಲ್ಕನೆಯದಾಗಿ ದೀಪವು ಚಟಚಟ ಎಂದು ಶಬ್ದ ಮಾಡುವುದು. ಒಂದು ವೇಳೆ ದೀಪ ಹಚ್ಚಿದಾಗ ಅದು ಚಟಚಟ ಎಂದು ಸದ್ದು ಮಾಡುತ್ತಿದ್ದರೆ ಎಚ್ಚರವಹಿಸಬೇಕಾದ ಅಗತ್ಯವಿದೆ. ಶಾಸ್ತ್ರಗಳ ಪ್ರಕಾರ ಇದು ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತ ಯಾರೋ ನಿಮ್ಮ ಬಗ್ಗೆ ಅಸೂಯೆ ಪಡುತ್ತಿದ್ದಾರೆ ಎಂದರ್ಥವಿರಬಹುದು. ವೈಜ್ಞಾನಿಕವಾಗಿ ನೋಡಿದರೆ ಬತ್ತಿಯಲ್ಲಿ ತೇವಾಂಶವಿದ್ದರೆ ಹೀಗಾಗುತ್ತದೆ, ಆದರೆ ಆಧ್ಯಾತ್ಮಿಕವಾಗಿ ಇದು ಮುಂಬರುವ ಸಣ್ಣಪುಟ್ಟ ಕಷ್ಟಗಳ ಮುನ್ಸೂಚನೆಯಾಗಿದೆ. ಹೀಗಾದಾಗ ತಕ್ಷಣವೇ ಕುಲದೇವರನ್ನು ಪ್ರಾರ್ಥಿಸಿ ನನ್ನ ಕಷ್ಟಗಳನ್ನು ದೂರ ಮಾಡು ಎಂದು ಬೇಡಿಕೊಳ್ಳಿ. ಐದನೆಯದಾಗಿ ದೀಪದ ಹೊಗೆ ಕಪ್ಪಾಗಿ ಬರುವುದು. ಸಾಮಾನ್ಯವಾಗಿ ದೀಪದಿಂದ ಸ್ವಲ್ಪ ಕಪ್ಪು ಬರುವುದು ಸಹಜ, ಆದರೆ ಅತಿಯಾದ ಕಪ್ಪು ಹೊಗೆ ಬಂದು ದೇವರ ಫೋಟೋ ಅಥವಾ ವಿಗ್ರಹ ಕಪ್ಪಾಗುತ್ತಿದ್ದರೆ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷ ಅಥವಾ ಮಾನಸಿಕ ಒತ್ತಡವಿದೆ ಎಂದು ಅರ್ಥ. ಇದಕ್ಕೆ ಪರಿಹಾರವಾಗಿ ಮನೆಯಲ್ಲಿ ವಾರಕ್ಕೊಮ್ಮೆಯಾದರೂ ಕಲ್ಲು ಉಪ್ಪಿನ ನೀರಿನಿಂದ ನೆಲ ಒರೆಸಿ ಮತ್ತು ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ದೋಷ ನಿವಾರಣೆಯಾಗುತ್ತದೆ. ಆರನೆಯದಾಗಿ ಜೋಡಿ ಜ್ವಾಲೆ. ಒಂದೇ ಬತ್ತಿಯಲ್ಲಿ ಎರಡು ಕವಲುಗಳಾಗಿ ಜ್ವಾಲೆ ಉರಿಯುತ್ತಿದ್ದರೆ ಅಥವಾ ಎರಡು ಬತ್ತಿಗಳು ಒಂದಾಗಿ ಸೇರಿದಂತೆ ಕಂಡರೆ ಇದು ಕುಟುಂಬದ ಒಗ್ಗಟ್ಟಿನ ಸಂಕೇತ. ಕಳೆದುಹೋದ ಸಂಬಂಧಗಳು ಮತ್ತೆ ಒಂದಾಗಲಿವೆ ಅಥವಾ ದಾಂಪತ್ಯಗಳ ನಡುವೆ ಪ್ರೀತಿ ಹೆಚ್ಚಾಗಲಿದೆ ಎಂಬುದನ್ನು ಇದು ತಿಳಿಸುತ್ತದೆ. ವೀಕ್ಷಕರೇ, ಎಲ್ಲರಿಗೂ ಕಾಡುವ ಒಂದು ದೊಡ್ಡ ಭಯವೆಂದರೆ ಪೂಜೆ ಮಾಡುವಾಗ ಅಥವಾ ದೀಪ ಹಚ್ಚಿದ ತಕ್ಷಣ ಅದು ಆರಿಹೋದರೆ ಏನಾಗುತ್ತೆ, ಅಶುಭವಾಗುತ್ತಾ ಎಂದು. ಇದಕ್ಕೂ ಉತ್ತರವಿದೆ. ಗಾಳಿಯಿಂದ ಅಥವಾ ಎಣ್ಣೆ ಖಾಲಿಲಾಗಿ ದೀಪ ಆರಿಹೋದರೆ ಅದು ದೋಷವಲ್ಲ, ಆದರೆ ಯಾವುದೇ ಕಾರಣವಿಲ್ಲದೆ ಎಣ್ಣೆ ಇದ್ದರೂ ಗಾಳಿ ಇಲ್ಲದಿದ್ದರೂ ದೀಪ ಆರಿಹೋದರೆ ಅದು ಎಚ್ಚರಿಕೆಯ ಗಂಟೆ. ಯಾವುದೋ ಅಡೆತಡೆಗಳು ಬರುವ ಸಾಧ್ಯತೆಯಿದೆ. ಹೀಗಾದಾಗ ಭಯಪಡಬೇಡಿ. ತಕ್ಷಣವೇ ದೇವರ ಬಳಿ ಕ್ಷಮೆಯಾಚಿಸಿ. ನನ್ನಿಂದೇನಾದರೂ ತಪ್ಪಾಗಿದ್ದರೆ ಮನ್ನಿಸು, ಯಾವುದೇ ವಿಘ್ನಗಳು ಬಾರದಂತೆ ಕಾಪಾಡು ಎಂದು ಪ್ರಾರ್ಥಿಸಿ ಮತ್ತೆ ದೀಪವನ್ನು ಹಚ್ಚಿ 108 ಬಾರಿ ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟದೇವರ ನಾಮವನ್ನು ಜಪಿಸುವುದರಿಂದ ದೋಷ ಪರಿಹಾರವಾಗುತ್ತದೆ. ದೀಪವನ್ನು ಹಚ್ಚುವಾಗ ಬರೀ ಕಡ್ಡಿ ಗೀಚಿದರೆ ಸಾಲದು, ಮನಸ್ಸಿನಲ್ಲಿ ಭಕ್ತಿ ಇರಬೇಕು. ದೀಪ ಹಚ್ಚುವಾಗ ಈ ಒಂದು ಶ್ಲೋಕವನ್ನು ಹೇಳುವುದರಿಂದ ಅದರ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಇದರ ಅರ್ಥ ಶುಭವನ್ನು ಮಾಡುವ, ಕಲ್ಯಾಣವನ್ನು ಉಂಟುಮಾಡುವ, ಆರೋಗ್ಯ ಮತ್ತು ಸಂಪತ್ತನ್ನು ನೀಡುವ ಮತ್ತು ಶತ್ರುಬುದ್ಧಿಯನ್ನು ಅಂದರೆ ಕೆಟ್ಟ ಆಲೋಚನೆಗಳನ್ನು ನಾಶ ಮಾಡುವ ದೀಪದ ಜ್ಯೋತಿಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ದೀಪವು ಕೇವಲ ಆಚರಣೆಯಲ್ಲ, ಅದು ನಮ್ಮ ಸಂಸ್ಕೃತಿಯ ಉಸಿರು. ಪ್ರತಿದಿನ ಶ್ರದ್ಧೆ ಮತ್ತು ಭಕ್ತಿಯಿಂದ ದೀಪ ಬೆಳಗಿಸಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. ಆ ದೀಪದ ಜ್ವಾಲೆಯು ನಿಮ್ಮ ಮನೆಯನ್ನು ಬೆಳಗುವುದರ ಜೊತೆಗೆ ನಿಮ್ಮ ಬದುಕಿನ ಕತ್ತಲೆಯನ್ನು ದೂರ ಮಾಡಲಿ ಎಂದು ಆಶಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಇಷ್ಟದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ, ಜ್ಯೋತಿಷ್ಯ ಮತ್ತು ವಾಸ್ತು ಮಾಹಿತಿಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.